ರಷ್ಯಾ ಸಾಕಷ್ಟು ಅಗ್ರೆಸಿವ್ ಆಗಿದ್ದು ಸಾಕಷ್ಟು ವಿನಾಶಕಾರಿಯಾದಂತಹ ಬಾಂಬ್ಗಳ ಸುರಿಮಳೆಗೈತಾ ಇದೆ ಯುಕ್ರೇನ್ನ ಮೇಲೆ. ಅದರಲ್ಲಿ ಮುಖ್ಯವಾಗಿ ಈ ಕ್ಲಸ್ಟರ್ ಬಾಂಬ್ಸ್ ಮತ್ತು ಥರ್ಮೋಬೇರಿಕ್ ವೆಪನ್ಸ್ ಅನ್ನೋದು ಒಂದು ಎಲ್ಲರ ಗಮನವನ್ನು ಸೆಳೆದಿದೆ. ಇದರಿಂದ ಸಾಕಷ್ಟು ಹಾನಿಯನ್ನು ಉಂಟು ಮಾಡುವ ದೃಷ್ಟಿಯಿಂದ ರಷ್ಯಾ ಈ ಒಂದು ವೆಪನ್ಗಳ ಅಥವಾ ಈ ಒಂದು ಯುದ್ಧ ಸಾಮಗ್ರಿಗಳ ಉಪಯೋಗವನ್ನು ಮಾಡ್ತಾ ಇದೆ ಯುಕ್ರೇನ್ನ ವಿರುದ್ಧ. ಕಾಂಟೆಕ್ಸ್ಟ್ ಏನು ಅಂತಂದರೆ, ಹ್ಯೂಮನ್ ರೈಟ್ಸ್ ಗ್ರೂಪ್ಸ್ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಆ್ಯಂಡ್ ಹ್ಯೂಮನ್ ರೈಟ್ಸ್ ವಾಚ್ ಅಕ್ಯೂಸ್ಡ್ ರಷ್ಯಾ ಫಾರ್ ಯೂಸಿಂಗ್ ಕ್ಲಸ್ಟರ್ ಬಾಂಬ್ಸ್ ಆ್ಯಂಡ್ ವ್ಯಾಕ್ಯೂಮ್ ಬಾಂಬ್ಸ್ ಇನ್ ದ ಆನ್ ಗೋಯಿಂಗ್ ವಾರ್. ಈಗ ಸದ್ಯಕ್ಕೆ ನಡೀತಾ ಇರೋ ಒಂದು ಯುದ್ಧದಲ್ಲಿ ಈ ಅಮ್ನೆಸ್ಟಿ ಹ್ಯೂಮನ್ ರೈಟ್ಸ್, ಈ ಮಾನವ ಹಕ್ಕುಗಳ ಕುರಿತಾಗಿ ಆ್ಯಕ್ಟಿವಿಟೀಸ್ಗಳನ್ನು ನಡೆಸುವಂತಹ ಈ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಅನ್ನುವ ಒಂದು ಸಂಸ್ಥೆ ಈ ಕ್ಲಸ್ಟರ್ ಬಾಂಬ್ಸ್ ಮತ್ತು ವ್ಯಾಕ್ಯೂಮ್ ಬಾಂಬ್ಗಳನ್ನು ಉಪಯೋಗ ಮಾಡುವುದನ್ನು ಟೀಕೆ ಮಾಡಿದೆ. ಸೊ ಇದು ಕಾಂಟೆಕ್ಸ್ಟ್ ಆಗಿತ್ತು. ಇನ್ನು ಈ ಕ್ಲಸ್ಟರ್ ಮ್ಯುನಿಷನ್ಸ್ ಅಥವಾ ಈ ಸಿಡಿತಲೆಗಳ ಒಂದು ವಿವರವನ್ನು ತಿಳ್ಕೊಳ್ಳೋದಾದರೆ, 2008ರಲ್ಲಿ ಒಂದು ಕನ್ವೆನ್ಷನ್ ಜರುಗಿತ್ತು, ಕ್ಲಸ್ಟರ್ ಮ್ಯುನಿಷನ್ಸ್ ಕನ್ವೆನ್ಷನ್ ಅಂತ. ಈ ಕ್ಲಸ್ಟರ್ ಮ್ಯುನಿಷನ್ ಈ ಒಂದು ಕನ್ವೆನ್ಷನ್ಗಳ ಪ್ರಕಾರ ಈ ಸಿಡಿತಲೆಗಳ ಒಂದು ಡೆಫಿನೇಷನನ್ನು ನೀಡಲಾಗಿದೆ. ಇದರ ಅರ್ಥ, ಈ ಕನ್ವೆನ್ಷನಲ್ ಮ್ಯುನಿಷನ್ ಅಥವಾ ಸಾಂಪ್ರದಾಯಿಕ ಅಥವಾ ರೆಗ್ಯುಲರ್ ಆಗಿ ಯೂಸ್ ಮಾಡುವಂತಹ ಸಿಡಿತಲೆಗಳನ್ನು ಉಪಯೋಗಿಸಿಕೊಂಡು ಅವುಗಳನ್ನು ಒಂದು ಕ್ಲಸ್ಟರ್ ರೂಪದಲ್ಲಿ ಅಥವಾ ಒಂದು ಗ್ರೂಪ್ ಆಗಿ ಅವನ್ನು ಲಾಂಚ್ ಮಾಡಲಾಗುತ್ತೆ. ಈ ಸಿಡಿತಲೆಗಳ ಗುಂಪುಗಳು ಮೇಲೆ ಲಾಂಚ್ ಆದಾಗ ಅವುಗಳು ಚದುರಿ ಅಥವಾ ಡಿಸ್ಪರ್ಸ್ ಆಗಿ ಅಲ್ಲಿಂದ ಬಿಡುಗಡೆ ಹೊಂದಿ ಆ ಸಿಡಿತಲೆಗಳು ಎಕ್ಸ್ಪ್ಲೋಡ್ ಆಗುತ್ತವೆ. ಇವು ಪ್ರತಿಯೊಂದು ಸಿಡಿತಲೆಗಳೇನಿರ್ತವೆ ಅವು ಸುಮಾರು 20 ಕಿಲೋಗ್ರಾಮ್ಗಳಷ್ಟು ತೂಕವನ್ನು ಹೊಂದಿದ್ದು ಇದರಿಂದ ಸಾಕಷ್ಟು ಹಾನಿಯನ್ನು ಉಂಟು ಮಾಡುತ್ತವೆ. ಸೊ ಇದರ ಕುರಿತಾಗಿ ಕ್ಲಸ್ಟರ್ ಮ್ಯುನಿಷನ್ ಕನ್ವೆನ್ಷನಲ್ಲಿ ಡಿಸ್ಕಸ್ ಅಥವಾ ಮೆನ್ಷನ್ ಮಾಡಲಾಗಿದೆ. Essentially, cluster munitions are non-precision weapons that are designed to injure or kill human beings indiscriminately over a large area and destroy vehicles and infrastructure such as runways, railway, power transmission lines. ಈ ಒಂದು ಸಿಡಿತಲೆಗಳು ಒಂದು ನಾನ್ ಪ್ರಿಸಿಷನ್ ವೆಪನ್ಸ್ ಆಗಿದ್ದು, ಅಂದರೆ ನಿಖರವಾದ ಗುರಿಯನ್ನು ತಲುಪದೇ ಇದ್ದರೂ ಸಹ ಸಾಕಷ್ಟು ದೊಡ್ಡದಾದಂತಹ ಸ್ಥಳದಲ್ಲಿ ಅಥವಾ ಹೆಚ್ಚಿನ ಒಂದು ವಿಸ್ತೀರ್ಣದಲ್ಲಿ ಈ ಕ್ಲಸ್ಟರ್ ಮ್ಯುನಿಷನ್ಗಳು ಸ್ಫೋಟಗೊಂಡು ಅಲ್ಲಿ ಸಾಕಷ್ಟು ಹಾನಿಯನ್ನುಂಟು ಮಾಡಿ ಜನರ ಜೀವಕ್ಕೆ ಹಾನಿಯನ್ನುಂಟು ಮಾಡುವ ಒಂದು ಕ್ಷಮತೆಯನ್ನು ಹೊಂದಿವೆ. ಮತ್ತು ಇವುಗಳು ಮಾನವನ ಒಂದು ಜೀವಕ್ಕೆ ಹಾನಿಯನ್ನುಂಟು ಮಾಡುವುದಷ್ಟೇ ಅಲ್ಲದೆ ಅಲ್ಲಿನ ವೆಹಿಕಲ್ಗಳಾಗಿರ್ಬೋದು, ವಾಹನಗಳಾಗಿರ್ಬೋದು, ಅಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಬಿಲ್ಡಿಂಗ್ಗಳಾಗಿರ್ಬೋದು, ರನ್ವೇಸ್ಗಳಾಗಿರ್ಬೋದು, ರೈಲ್ವೆ, ಪವರ್ ಟ್ರಾನ್ಸ್ಮಿಷನ್ ಲೈನ್ಗಳನ್ನು ಅವುಗಳ ಒಂದು ವಿನಾಶಕ್ಕೆ ಈ ಸಿಡಿತಲೆಗಳು ನಾಂದಿಯನ್ನು ಹಾಡುವ ಒಂದು ಕ್ಷಮತೆಯನ್ನು ಹೊಂದಿವೆ. ದೇ ಕ್ಯಾನ್ ಬಿ ಡ್ರಾಪ್ಡ್ ಫ್ರಮ್ ಏರ್ಕ್ರಾಫ್ಟ್ ಆರ್ ಲಾಂಚ್ಡ್ ಇನ್ ಅ ಪ್ರೊಜೆಕ್ಟೈಲ್ ದ್ಯಾಟ್ ಸ್ಪಿನ್ಸ್ ಇನ್ ಫ್ಲೈಟ್ ಸ್ಕ್ಯಾಟರಿಂಗ್ ಮೆನಿ ಬಾಂಬ್ಲೆಟ್ಸ್ ಆ್ಯಸ್ ಇಟ್ ಟ್ರಾವೆಲ್ಸ್. ಈ ಒಂದು ಕ್ಲಸ್ಟರ್ ಮ್ಯುನಿಷನ್ ಅಥವಾ ಕ್ಲಸ್ಟರ್ ಸಿಡಿತಲೆಗಳನ್ನು ಒಂದು ಏರ್ಕ್ರಾಫ್ಟ್ನಿಂದ ಅಥವಾ ಪ್ರೊಜೆಕ್ಟೈಲ್ನಿಂದ ಲಾಂಚ್ ಮಾಡಬಹುದಾಗಿದೆ. ಇವುಗಳು ತಿರುಗುತ್ತಾ ಒಂದು ಸಿಡಿತಲೆಗಳನ್ನು ಚದುರಿಸಿ ಅವು ಒಂದು ನಿರ್ದಿಷ್ಟ ಪ್ರದೇಶವನ್ನು ಅಥವಾ ಹೆಚ್ಚಿನ ಪ್ರದೇಶವನ್ನು ಆಕ್ರಮಿಸಿ ಆ ಒಂದು ಪ್ರದೇಶಗಳಲ್ಲಿ ಸಿಡಿದು ಅಲ್ಲಿ ಒಂದು ವಿನಾಶಕ್ಕೆ ಕಾರಣವಾಗುತ್ತವೆ. ಮೆನಿ ಆಫ್ ದೀಸ್ ಬಾಂಬ್ಲೆಟ್ಸ್ end up not exploding but continue to lie on the ground, often particularly or fully hidden and difficult to locate and remove, posing a threat to a civilian population for long after fighting has ceased. ಈವನ್ ಈ ವಾರ್ ಮುಗಿದ ನಂತರವೂ ಕೂಡ ಕೆಲವೊಂದು ಸಿಡಿತಲೆಗಳು ಸಿಡಿಯದೆ ಯಾವುದೇ ಒಂದು ಪ್ರದೇಶದಲ್ಲಿ ಹೈಡ್ ಆಗಿರುತ್ತವೆ, ಸೊ ಅಥವಾ ಮುಚ್ಚಿಕೊಂಡಿರುತ್ತವೆ. ಅವುಗಳು ಈ ಸಾಮಾನ್ಯ ನಾಗರಿಕರಿಗೆ ಒಂದು ಜೀವಕ್ಕೆ ಕೂಡ ಆಪತ್ತನ್ನು ಒದಗಿಸುವ ಒಂದು ಸಾಧ್ಯತೆಗಳು ಇವೆ ಅಂತ ಈ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಒಪಿನಿಯನ್ ಮಾಡ್ತಾ ಇದೆ. ದ ಅನ್ಎಕ್ಸ್ಪ್ಲೋಡೆಡ್ ಕ್ಲಸ್ಟರ್ ಬಾಂಬ್ಸ್ ಆಲ್ಸೋ ಪೋಸ್ ಮೇಜರ್ ಲಾಂಗ್ ಟರ್ಮ್ ಎನ್ವೈರ್ಮೆಂಟಲ್ ಡ್ಯಾಮೇಜ್ ಆಸ್ ದೇರ್ ಕೆಮಿಕಲ್ಸ್ ಕ್ಯಾನ್ ಸಿವಿಯರ್ಲಿ ಕಂಟ್ಯಾಮಿನೇಟ್ ಗ್ರೌಂಡ್ ವಾಟರ್ ಸಾಯಿಲ್ ಕಂಪೋಸಿಷನ್. ಈ ಒಂದು ಎಕ್ಸ್ಪ್ಲೋಡ್ ಅಥವಾ ಸಿಡಿಯದೇ ಇರುವಂತಹ ಕೆಲವೊಂದು ವೆಪನ್ ಅಥವಾ ಒಂದು ಸಿಡಿತಲೆಗಳು ಭೂಮಿಯಲ್ಲಿ ಉಳಿದುಕೊಂಡು ಸಾಕಷ್ಟು ದಿನಗಳವರೆಗೆ ಉಳಿದುಕೊಂಡು ಒಂದು ಮಣ್ಣಿನ ಫಲವತ್ತತೆಯನ್ನು ಅಥವಾ ಅದರ ಒಂದು ಕಂಪೋಸಿಷನನ್ನು ಚೇಂಜ್ ಮಾಡುವ ಮತ್ತು ಈ ಅಂತರ್ಜಲವನ್ನು ಅದು ಕಂಟ್ಯಾಮಿನೇಟ್ ಅಥವಾ ಮಾಲಿನ್ಯ ಮಾಡುವ ಒಂದು ಸಾಧ್ಯತೆಗಳು ಇವೆ ಅಂತ ಹೇಳಲಾಗ್ತಾ ಇದೆ. ಇದರಿಂದ ಸಾಕಷ್ಟು ದೀರ್ಘಾವಧಿಯಲ್ಲಿ ಎನ್ವೈರ್ಮೆಂಟಲ್ ಡ್ಯಾಮೇಜಸ್ ಕೂಡ ಆಗುವ ಸಾಧ್ಯತೆ
ಇರುತ್ತವೆ. ಇನ್ನು ಈ ಥರ್ಮೋಬ್ಯಾರಿಕ್ ವೆಪನ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಥರ್ಮೋಬ್ಯಾರಿಕ್ ವೆಪನ್ಸ್ ಆಲ್ಸೋ ನೌನ್ ಆ್ಯಸ್ ಏರೋಸಾಲ್ ಬಾಂಬ್ಸ್, ಇವುಗಳನ್ನು ಏರೋಸಾಲ್ ಬಾಂಬ್ಸ್ ಅಂತ ಮತ್ತು ಫ್ಯೂಯಲ್ ಏರ್ ಎಕ್ಸ್ಪ್ಲೋಸಿವ್ ಅಥವಾ ವ್ಯಾಕ್ಯೂಮ್ ಬಾಂಬ್ಸ್ಗಳಂತ ಕೂಡ ಕರೀತಾರೆ. ದೀಸ್ ಆರ್ ಕಾಲ್ಡ್ ವ್ಯಾಕ್ಯೂಮ್ ಬಾಂಬ್ಸ್ ಆ್ಯಸ್ ದೇ ಸಕ್ ಆಕ್ಸಿಜನ್ ಫ್ರಮ್ ಸರೌಂಡಿಂಗ್ ಏರಿಯಾಸ್ ಟು ಜನರೇಟ್ ಹೈ ವೋಲ್ಟೇಜ್ ಎಕ್ಸ್ಪ್ಲೋಷನ್. ಈ ಒಂದು ಥರ್ಮೋಬ್ಯಾರಿಕ್ ವೆಪನ್ಗಳನ್ನು ಅಥವಾ ಒಂದು ಯುದ್ಧ ಸಾಮಗ್ರಿಗಳನ್ನು ವ್ಯಾಕ್ಯೂಮ್ ಬಾಂಬ್ಸ್ ಅಂತ ಕರೆಯಲು ಮುಖ್ಯ ಕಾರಣ ಏನು ಅಂತಂದರೆ, ಈ ಒಂದು ಪ್ರದೇಶದಲ್ಲಿ ಇವು ಸ್ಫೋಟಗೊಳ್ಳುವ ಸಮಯದಲ್ಲಿ ಆ ಸುತ್ತಲಿನ ಪ್ರದೇಶದ ಆಕ್ಸಿಜನ್ ಅಥವಾ ಆಮ್ಲಜನಕವನ್ನು ಹೀರಿಕೊಂಡು ಒಂದು ಹೈ ವೋಲ್ಟೇಜ್ ಎಕ್ಸ್ಪ್ಲೋಷನನ್ನು ಪ್ರೊಡ್ಯೂಸ್ ಮಾಡುವ ಅಥವಾ ಸ್ಫೋಟವನ್ನು ಮಾಡುವ ಒಂದು ಕೆಪಾಸಿಟಿಯನ್ನು ಹೊಂದಿದ್ದರಿಂದ ಇವುಗಳನ್ನು ವ್ಯಾಕ್ಯೂಮ್ ಬಾಂಬ್ ಅಂತ ಕರೀತಾರೆ. ಇದರಿಂದ ಸುತ್ತಲಿನ ಪ್ರದೇಶದ ಆಮ್ಲಜನಕದ ಪ್ರಮಾಣ ಕಡಿಮೆಯಾಗುತ್ತೆ ಈ ಒಂದು ಬಾಂಬ್ಗಳು ಈ ಒಂದು ಆಕ್ಸಿಜನನ್ನು ಹೀರಿಕೊಂಡಾಗ. ದ ಬ್ಲಾಸ್ಟ್ ವೇವ್ ಈಸ್ ಆಫ್ ಗ್ರೇಟರ್ ಇಂಟೆನ್ಸಿಟಿ ಆ್ಯಂಡ್ ಡ್ಯುರೇಷನ್ ದ್ಯಾನ್ ಕನ್ವೆನ್ಷನಲ್ ಬಾಂಬ್ಸ್ ಆ್ಯಂಡ್ ಕ್ಯಾನ್ ವೆಪರೈಸ್ ಹ್ಯೂಮನ್ಸ್. ಇದರ ಒಂದು ಹೈ ವೋಲ್ಟೇಜ್ ಎಕ್ಸ್ಪ್ಲೋಷನ್ ಆದಾಗ ಅದರ ಬ್ಲಾಸ್ಟ್ ವೇವ್ ಏನಿರುತ್ತೆ, ಇಲ್ಲಿ ನೀವು ಚಿತ್ರದಲ್ಲಿ ನೋಡ್ಬೋದು, ಈ ಸುತ್ತಮುತ್ತಲಿನ ಏರಿಯಾದಲ್ಲಿ ಈ ಬ್ಲಾಸ್ಟ್ ವೇವ್ಗಳೇನಿರುತ್ತೆ ಇವುಗಳು ಸಾಕಷ್ಟು ವಿನಾಶಕಾರಿಯಾಗಿದ್ದು ಈ ಒಂದು ಸುತ್ತಮುತ್ತಲಿನ ಅದರ ಸಂಪರ್ಕಕ್ಕೆ ಬಂದ ಜನರ ಜೀವವನ್ನು ಹಾನಿ ಮಾಡುವುದಲ್ಲದೆ ಕ್ಷಣ ಮಾತ್ರದಲ್ಲಿ ಬೂದಿಯನ್ನು ಮಾಡುವ ಒಂದು ಸಾಮರ್ಥ್ಯವನ್ನು ಈ ವೆಪನ್ಗಳು ಹೊಂದಿವೆ. ವೆಪರೈಸ್ ಹ್ಯೂಮನ್ಸ್. ದ ವೆಪನ್ಸ್ ಕ್ಯಾನ್ ಬಿ ಫೈರ್ಡ್ ಆಸ್ ರಾಕೆಟ್ಸ್ ಫ್ರಮ್ ಟ್ಯಾಂಕ್ ಮೌಂಟೆಡ್ ಲಾಂಚರ್ಸ್ ಆರ್ ಡ್ರಾಪ್ಡ್ ಫ್ರಮ್ ಏರ್ಕ್ರಾಫ್ಟ್. ಈ ಒಂದು ವೆಪನ್ಗಳನ್ನು ಕೂಡ ಒಂದು ಟ್ಯಾಂಕ್ ಮೂಲಕ ಲಾಂಚ್ ಮಾಡಬಹುದು ಅಥವಾ ಯಾವುದೇ ಒಂದು ವಿಮಾನದ ಮುಖಾಂತರ ಕೂಡ ಈ ಒಂದು ಥರ್ಮೋಬ್ಯಾರಿಕ್ ವೆಪನ್ಗಳನ್ನು ಲಾಂಚ್ ಮಾಡಬಹುದಾಗಿದೆ. ಥರ್ಮೋಬ್ಯಾರಿಕ್ ಬಾಂಬ್ ಇನ್ವಾಲ್ವ್ಸ್ 2 stages ಆಫ್ ಮ್ಯುನಿಷನ್. ಈ ಒಂದು ಸಿಡಿತಲೆಗಳ ಅಥವಾ ಈ ಯುದ್ಧ ಸಾಮಗ್ರಿಯ 2 ಸ್ಟೇಜ್ಗಳಲ್ಲಿ ಇವುಗಳನ್ನು ನಾವು ಕಾಣ್ಬೋದು. ಅದರಲ್ಲಿ ಮೊದಲನೇ ಸ್ಟೇಜ್ನಲ್ಲಿ ಈ ಒಂದು ಕಾರ್ಬನ್ ಬೇಸ್ಡ್ ಫ್ಯೂಯಲನ್ನು ಕನ್ವರ್ಟ್ ಮಾಡಿ ಮೈನ್ಯೂಟ್ ಮೆಟಲ್ ಪಾರ್ಟಿಕಲ್ಗಳನ್ನು ಆಗುವಂತೆ ಮಾಡಿ ಅವನ್ನು ಆಕಾಶದಲ್ಲಿ ಚದುರಿಸುತ್ತವೆ. ಸೊ ಇದರಿಂದ ಕೂಡ ಸಾಕಷ್ಟು ಹಾನಿಯನ್ನು ಉಂಟು ಮಾಡುವ ಸಾಧ್ಯತೆ ಇರುತ್ತೆ. ಮತ್ತು ಸೆಕೆಂಡ್ ಪಾರ್ಟ್ನಲ್ಲಿ ಡೆಟೋನೇಟ್ಸ್ ದ ಏರೋಸಾಲ್ ಕನ್ವರ್ಟಿಂಗ್ ಇಟ್ ಇಂಟು ಅ ಹ್ಯೂಜ್ ಫೈರ್ ಬಾಲ್ ಆ್ಯಂಡ್ ಸೈಮಲ್ಟೇನಿಯಸ್ಲಿ ಕ್ರಿಯೇಟಿಂಗ್ ಇಂಪ್ಯಾಕ್ಟ್ಫುಲ್ ಶಾಕ್ ವೇವ್. ಎರಡನೇ ಪಾರ್ಟ್ನಲ್ಲಿ ಆ ಒಂದು ಸಿಡಿತಲೆಯ ಒಂದು ಸಣ್ಣ ಮೆಟಲ್ ಪಾರ್ಟಿಕಲ್ಗಳನ್ನು ಚದುರಿಸುವುದರೊಂದಿಗೆ ಎರಡನೇ ಪಾರ್ಟ್ನಲ್ಲಿ ಇದು ಒಂದು ಫೈರ್ ಬಾಲ್ ಆಗಿ ಅಂದರೆ ಬೆಂಕಿಯ ಒಂದು ಉಂಡೆಗಳಾಗಿ ಈ ಒಂದು ಶಾಕ್ ವೇವನ್ನು ಪ್ರೊಡ್ಯೂಸ್ ಮಾಡಿ ಸಾಕಷ್ಟು ಇಂಪ್ಯಾಕ್ಟ್ ಅಥವಾ ಪರಿಣಾಮವನ್ನು ಬೀರುವ ಒಂದು ಕೆಲಸವನ್ನು ಈ ವೆಪನ್ ಸಿಸ್ಟಮ್ ಮಾಡುತ್ತೆ. Inside this shock wave, a vacuum is created which draws into nearby oxygen and exponentially enhances the severity of the explosion. ಆಗಲೇ ತಿಳಿಸಿದ ಹಾಗೆ ಸುತ್ತಮುತ್ತಲಿನ ಆಮ್ಲಜನಕವನ್ನು ಹೀರಿಕೊಂಡು ಆಕ್ಸಿಜನನ್ನು ಸಕ್ ಮಾಡಿ ಅಲ್ಲಿ ವ್ಯಾಕ್ಯೂಮನ್ನು ಕ್ರಿಯೇಟ್ ಮಾಡಿ ಆ ಒಂದು ಸ್ಫೋಟದ ಒಂದು ತೀವ್ರತೆಯನ್ನು ಹೆಚ್ಚು ಮಾಡುತ್ತವೆ. ಥರ್ಮೋಬ್ಯಾರಿಕ್ ಬಾಂಬ್ಸ್ ಆರ್ ಡಿವಾಸ್ಟೇಟಿಂಗ್ ಆ್ಯಂಡ್ ಎಫೆಕ್ಟಿವ್ ಇನ್ ಅರ್ಬನ್ ಏರಿಯಾಸ್ ಆರ್ ಓಪನ್ ಕಂಡೀಷನ್ಸ್ and can penetrate bunkers and other underground locations, starving the occupants of oxygen. ಈ ಒಂದು ಬಂಕರ್ಗಳಲ್ಲಿ ಪೆನಿಟ್ರೇಟ್ ಮಾಡುವುದು ಮತ್ತು ಅಂಡರ್ಗ್ರೌಂಡ್ ಲೊಕೇಶನ್ಗಳಲ್ಲಿ ಅಡಗಿ ಕುಳಿತಂಥ ಸೈನಿಕರ ಒಂದು ಲೊಕೇಶನ್ಗಳಿಗೆ ದಾಳಿಯನ್ನು ಮಾಡಿ ಅಲ್ಲಿಯ ಒಂದು ಆಮ್ಲಜನಕವನ್ನು ಹೀರಿಕೊಂಡು ಆ ಒಂದು ಆಕ್ಯುಪೆಂಟ್ಸ್ ಅಥವಾ ಅಲ್ಲಿಯ ಒಂದು ಸೈನಿಕರಿಗೆ ಆಕ್ಸಿಜನ್ನನ್ನು ಒಂದು ಕೊರತೆಯನ್ನು ಉಂಟು ಮಾಡುವುದರಿಂದ ಈ ಥರ್ಮೋಬ್ಯಾರಿಕ್ ಬಾಂಬ್ಗಳು ಸಾಕಷ್ಟು ಪರಿಣಾಮಕಾರಿಯಾಗಿವೆ. ದೇರ್ ಈಸ್ ವೆರಿ ಲಿಟಲ್ ದ್ಯಾಟ್ ಕ್ಯಾನ್ ಪ್ರೊಟೆಕ್ಟ್ ಹ್ಯೂಮನ್ಸ್ ಆ್ಯಂಡ್ ಅದರ್ ಲೈಫ್ ಫಾರ್ಮ್ಸ್ ಫ್ರಮ್ ದೇರ್ ಬ್ಲಾಸ್ಟ್ ಆ್ಯಂಡ್ ಇನ್ಸೆಂಡಿಯರಿ ಎಫೆಕ್ಟ್ಸ್. ಇವುಗಳ ಒಂದು ಎಫೆಕ್ಟ್ ಅಥವಾ ಪರಿಣಾಮದಿಂದ ರಕ್ಷಿಸಿಕೊಳ್ಳಲು ಜನರಿಗೆ ಅಥವಾ ಸೈನಿಕರಿಗೆ ಸಾಕಷ್ಟು ಕಡಿಮೆ ಅವಕಾಶಗಳು ದೊರೆಯುತ್ತವೆ. ಇದನ್ನು ಉಪಯೋಗಿಸುವುದು ಒಂದು ಕಾನೂನುಬದ್ಧವಾಗಿದೆಯೋ ಇಲ್ಲವೋ ಅಥವಾ ಲೀಗಲ್ ಆಗಿ ಇದೆಯೋ ಇಲ್ಲವೋ ಅಂತ ತಿಳ್ಕೊಳ್ಳೋದಾದರೆ, countries that have ratified the convention on cluster munition are prohibited from using cluster bombs. 2008ರಲ್ಲಿ ಈ ಒಂದು ಕನ್ವೆನ್ಷನ್ ಆಗಿತ್ತು. ಆ ಕನ್ವೆನ್ಷನ್ಗೆ ಯಾರು ಸಿಗ್ನೇಚರಿ ಅಥವಾ ರ್ಯಾಟಿಫೈ ಮಾಡಿರ್ತಾರೆ ಆ ದೇಶಗಳು ಈ ಒಂದು ಕ್ಲಸ್ಟರ್ ಬಾಂಬ್ಗಳನ್ನು ಉಪಯೋಗಿಸುವುದನ್ನು ಅವುಗಳನ್ನು ನಿರ್ಬಂಧಿಸಲಾಗಿದೆ. As of date, there are 110 state parties to the convention and 13 other countries have signed up
ಆರ್ ಯೆಟ್ ಟು ಬಿ ರ್ಯಾಟಿಫೈ ಅಂತಂದರೆ ಆ ಒಂದು ಪರ್ಟಿಕ್ಯುಲರ್ ರ್ಯಾಟಿಫೈ ಮತ್ತು ಸಿಗ್ನೇಚರ್ನಲ್ಲಿ ಎರಡು ಡಿಫ್ರೆನ್ಸ್ ಇರುತ್ತವೆ. ಸಿಗ್ನೇಚರ್ ಮಾಡಿದರೆ ಅದು ಒಂದು ದೇಶದ ಮುಖಾಂತರ ಒಂದು ಅಗ್ರಿಮೆಂಟ್ಗೆ ಸೈನ್ ಆಗಿರುತ್ತೆ. ರ್ಯಾಟಿಫಿಕೇಷನ್ ಅಂತಂದರೆ ಅದರ ನೆಕ್ಸ್ಟ್ ಲೆವೆಲ್, ಅಂದರೆ ಒಂದು ಸಿಗ್ನೇಚರ್ ಮಾಡಿದ ಒಂದು ಕನ್ವೆನ್ಷನ್ಗೆ ಅಗ್ರಿಮೆಂಟ್ ಏನಾಗಿರುತ್ತೆ ಅದನ್ನು ಇಂಟರ್ನಲ್ಲಿ ಅಥವಾ ಒಂದು ರಾಜ್ಯಗಳ ಫೆಡರಲ್ ಸಿಸ್ಟಮ್ನಲ್ಲಿ ಅದರ ಒಂದು ಅಪ್ರೂವಲನ್ನು ನೀಡುವ ಪ್ರೋಸೆಸ್ಸನ್ನು ರ್ಯಾಟಿಫಿಕೇಷನ್ ಅಂತ ಕರೀತಾರೆ. ಈ ಸದ್ಯಕ್ಕೆ 110 ದೇಶಗಳು ಈ ಒಂದು ಕನ್ವೆನ್ಷನ್ಗೆ ಸೈನ್ ಮಾಡಿವೆ ಮತ್ತು 13 ರಾಷ್ಟ್ರಗಳು, ಈ ಒಂದು ಸೈನ್ ಮಾಡಿದಂತಹ ರಾಷ್ಟ್ರಗಳು ಇದನ್ನು ರ್ಯಾಟಿಫೈ ಮಾಡುವ ಒಂದು ಇನ್ನೂ ರ್ಯಾಟಿಫೈ ಮಾಡಿಲ್ಲ. ನೈದರ್ ರಷ್ಯಾ ನಾರ್ ಯುಕ್ರೇನ್ ಆರ್ ಸಿಗ್ನೇಟರೀಸ್. ಈ ಒಂದು ಕನ್ವೆನ್ಷನ್ನಲ್ಲಿ ರಷ್ಯಾ ಮತ್ತು ಯುಕ್ರೇನ್ ಎರಡೂ ದೇಶಗಳು ಸಿಗ್ನೇಟರಿ ಆಗಿಲ್ಲ. ಸೊ ಈ ಒಂದು ವಿನಾಶಕಾರಿಯಾದಂತಹ ಬಾಂಬ್ಗಳನ್ನು ಸದ್ಯಕ್ಕೆ ರಷ್ಯಾ ಯೂಸ್ ಮಾಡ್ತಾ ಇದೆ. ವ್ಯಾಕ್ಯೂಮ್ ಬಾಂಬ್ಸ್ ಆರ್ ನಾಟ್ prohibited by any international law or agreement, but their use against civilian population in built up areas, schools or hospitals could attract action under Hague Convention of 1899 and 1907. 1907 ಮತ್ತು 1899ರಲ್ಲಿ ಆದಂತಹ ಹೇಗ್ ಕನ್ವೆನ್ಷನ್ನ ಪ್ರಕಾರ ಈ ಒಂದು ವ್ಯಾಕ್ಯೂಮ್ ಬಾಂಬ್ಗಳನ್ನು ಉಪಯೋಗಿಸುವುದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರೊಹಿಬಿಟ್ ಮಾಡಲಾಗಿದೆ. ಅವುಗಳನ್ನು ಉಪಯೋಗಿಸಿದರೆ ಈ ಒಂದು ಸಿವಿಲ್ ನಾಗರಿಕರ ಒಂದು ಜನಸಂಖ್ಯೆ ಇರುವಂತಹ ಪ್ರದೇಶದಲ್ಲಿ ಮತ್ತು ಶಾಲೆಗಳಲ್ಲಿ, ಹಾಸ್ಪಿಟಲ್ಗಳಲ್ಲಿ ಇವುಗಳ ಒಂದು ಬಳಕೆ ಮಾಡಿದಾಗ ಒಂದು ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ ಪ್ರಕಾರ ಅಥವಾ ಲಾ ಪ್ರಕಾರ ಆ್ಯಕ್ಷನ್ ಅಥವಾ ಕ್ರಮಗಳನ್ನು ಕೈಗೊಳ್ಳುವ ಒಂದು ಪ್ರಾವಧಾನವನ್ನು ಹೇಗ್ ಕನ್ವೆನ್ಷನ್ನಲ್ಲಿ ನೀಡಲಾಗಿದೆ. ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಸೆಡ್ ಇಂಟರ್ನ್ಯಾಷನಲ್ ಹ್ಯುಮನಿಟೇರಿಯನ್ ಲಾ ಪ್ರೊಹಿಬಿಟ್ಸ್ ದ ಯೂಸ್ ಆಫ್ ಇನ್ಹೆರೆಂಟ್ಲಿ ಇಂಡಿಸ್ಕ್ರಿಮಿನೇಟ್ ವೆಪನ್ಸ್ ಸಚ್ ಆಸ್ ಕ್ಲಸ್ಟರ್ ಮ್ಯುನಿಷನ್ಸ್. ಈ ಒಂದು ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಸಂಸ್ಥೆಯ ಪ್ರಕಾರ ಹ್ಯುಮನಿಟೇರಿಯನ್ ಲಾಸ್ಗಳು ಈ ಒಂದು ಕ್ಲಸ್ಟರ್ ಮ್ಯುನಿಷನ್ ಅಥವಾ ಯುದ್ಧ ಸಾಮಗ್ರಿಗಳನ್ನು ಬಳಸುವುದನ್ನು ಪ್ರೊಹಿಬಿಟ್ ಮಾಡಲಾಗಿದೆ ಅಂತ ಹೇಳ್ತಾ ಇದೆ. ಆ್ಯಂಡ್ ಲಾಂಚಿಂಗ್ ಇಂಡಿಸ್ಕ್ರಿಮಿನೇಟ್ ಅಟ್ಯಾಕ್ಸ್ ದ್ಯಾಟ್ ಕಿಲ್ ಆರ್ ಇಂಜೂರ್ ಸಿವಿಲಿಯನ್ ಕಾನ್ಸ್ಟಿಟ್ಯೂಟ್ ವಾರ್ ಕ್ರೈಮ್. ಇದನ್ನು ವಾರ್ ಕ್ರೈಮ್ ಅಂತ ಕೂಡ ಕನ್ಸಿಡರ್ ಮಾಡಲಾಗುತ್ತೆ ಅಂತ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಸಜೆಷನ್ ಅಥವಾ ಒಂದು ವಾರ್ನಿಂಗ್ ಅಂತ ಮಾಡ್ತಾ ಇದೆ ಅಂತ ಹೇಳ್ಬೋದು.